ಈ ನಡುವೆ ಆಪರೇಷನ್ ಸಿಂಧೂರದ 4ನೇ ದಿನದ ಹೋರಾಟಕ್ಕೆ ಪಾಕಿಸ್ತಾನ ಪತರುಗುಟ್ಟು ಹೋಯಿತು. ಅದಾದಮೇಲೆ ಪಾಕಿಸ್ತಾನನೇ ಅಮೆರಿಕ ಕಾಲಿಡ್ಕೊಂಡು ಮಧ್ಯಸ್ಥಿಕೆಗೆ ಮಾಡಿ ಅದರ ಜೊತೆಗೆ ಯುದ್ಧ ವಿರಾಮ ಘೋಷಣೆ ಮಾಡಿ ಅಂತ ಹೇಳಿ ಭಾರತವನ್ನು ಒಪ್ಪಿಸಿ ಎಲ್ಲ ಆಯಿತು. ಆದರೆ ಅಪ್ರಚೋದಿತ ದಾಳಿಯನ್ನು ನಿನ್ನೆ ಕೂಡ ಮುಂದುವರಿಸಿತು. ಇದು ಕುತಂತ್ರಿ ಪಾಕಿಸ್ತಾನದ ಮುಂದುವರಿದ ಭಾಗ. ಈ ಮಧ್ಯೆ DGMOಗಳ ಮಟ್ಟದ ಸಭೆ ನಾಳೆ ನಡೆಯುತ್ತೆ. ಅಮೆರಿಕ ಬಹಳ ಖುಷಿಯಾಗಿ ಇಬ್ಬರು ಕೂಡ ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಿ, ನಾವು ಮಧ್ಯಸ್ಥಿಕೆಯನ್ನು ವಹಿಸ್ತೀವಿ ಅಂತ ಹೇಳಿತ್ತು. ಈಗ ಬಂದಿರೋ ಮಾಹಿತಿ ಪ್ರಕಾರ ಬೇಡ ಅಂತ ಭಾರತ ಹೇಳಿದೆ. ಸೊ ಓವರಾಲ್ ಡೆವಲಪ್ಮೆಂಟ್ಸ್ ಏನಾಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡೋಣ ಬನ್ನಿ. ಕದನ ವಿರಾಮದ ಬಳಿಕವೂ ಪಾಪಿ ಪಾಕ್ ಖ್ಯಾತೆ. ಕದನ ವಿರಾಮ ಉಲ್ಲಂಘಿಸಿ ಗುಂಡಿನ ದಾಳಿ, ಭಾರತೀಯ ಸೇನೆಯಿಂದ ತಕ್ಕ ಪ್ರತ್ಯುತ್ತರ. ಪಹಲ್ಗಾಮ್ ಉಗ್ರರ ದಾಳಿಯ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ ಆರಂಭಿಸಿತು. ಆದರೆ ಭಾರತದ ತ್ರಿಶಕ್ತಿ ಕಾರ್ಯಾಚರಣೆಗೆ ಪತರುಗುಟ್ಟಿದ ಪಾಪಿ ಪಾಕಿಸ್ತಾನ ತರತರನೆ ನರುಗಿ ಹೋಗಿದೆ. ಭಾರತದಿಂದ ತನ್ನನ್ನು ಉಳಿಸುವಂತೆ ದೊಡ್ಡ ದೊಡ್ಡ ದೇಶದ ಬಳಿ ಹೋಗಿ ಭಿಕ್ಷೆ ಬೇಡ್ಕೊಳ್ತು. ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮಧ್ಯಸ್ಥಿಕೆಯಲ್ಲಿ ಭಾರತ ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿತು. ಭೂ, ಜಲ, ವಾಯು ಎಲ್ಲ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಿಲ್ಲಿಸಿ ಭಾರತ ಮತ್ತು ಪಾಕಿಸ್ತಾನ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿವೆ. ನಿನ್ನೆ ಸಂಜೆ 5 ಗಂಟೆಯಿಂದಲೇ ಎಲ್ಲ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಲಾಗಿದೆ. ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮಕ್ಕೆ ಒಪ್ಪಿದ ಪಾಕಿಸ್ತಾನ ಕೆಲವೇ ಗಂಟೆಗಳಲ್ಲಿ ತನ್ನ ನರಿ ಬುದ್ಧಿಯನ್ನ ಜಗಜ್ಜಾಹೀರು ಮಾಡಿದೆ. ಕದನ ವಿರಾಮವನ್ನು ಉಲ್ಲಂಘಿಸಿ ಪಾಕಿಸ್ತಾನ ಬಾಲ ಬಿಚ್ಚಿದೆ. ಜಮ್ಮುವಿನ ಅಖ್ನೂರ್ ಸೇರಿದಂತೆ ಹಲವು ವಲಯಗಳಲ್ಲಿ ಜೋರಾಗಿ ಸ್ಫೋಟಗಳು ಕೇಳಿ ಬಂದಿತ್ತು. ಜಮ್ಮುವಿನ ಅಖ್ನೂರ್ನಲ್ಲಿ ಸಂಜೆ 7 ಗಂಟೆ 45 ನಿಮಿಷಕ್ಕೆ ಕದನ ವಿರಾಮದ ಉಲ್ಲಂಘನೆಯಾದ ಬಗ್ಗೆ ವರದಿಯಾಯಿತು. ಹಲವಾರು ಬಾರಿ ಜೋರಾಗಿ ಸ್ಫೋಟಗಳು ಕೂಡ ಕೇಳಿ ಬಂದವು. ಅಖ್ನೂರು, ಪರಗ್ವಾಲ್ ಮತ್ತು ರಾಮನಗರ ವಲಯಗಳಲ್ಲಿ ಫಿರಂಗಿ ಶೆಲ್ ದಾಳಿ ವರದಿಯಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಕದನ ವಿರಾಮ ಒಪ್ಪಂದದ ಸುಮಾರು 2 ಗಂಟೆ 45 ನಿಮಿಷಗಳ ನಂತರ ಕದನ ವಿರಾಮವನ್ನು ಉಲ್ಲಂಘಿಸಿದೆ. ಈ ಮಧ್ಯೆ ಗುಜರಾತ್ನ ಕಚ್ನಲ್ಲಿ 12 ಡ್ರೋನ್ ದಾಳಿ ನಡೆಸಲಾಗಿದೆ. 12 ಪಾಕ್ ಡ್ರೋನ್ಗಳನ್ನು ಭಾರತೀಯ ಸೇನೆ ಹೊಡೆದುರುಳಿಸಿ ತಕ್ಕ ಪ್ರತ್ಯುತ್ತರ ಕೊಟ್ಟಿದೆ. ಇನ್ನು ಕದನ ವಿರಾಮವನ್ನು ಒಪ್ಪಿಕೊಂಡ ಕೆಲವೇ ಗಂಟೆಗಳಲ್ಲಿ ಉಲ್ಲಂಘಿಸಿದ ಪಾಕ್ನ ಕೀಳು ನಡೆಯನ್ನ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ತೀವ್ರವಾಗಿ ಖಂಡಿಸಿದ್ರು. ಇದು ಕದನ ವಿರಾಮದ ದೊಡ್ಡ ಉಲ್ಲಂಘನೆ, ಗಂಭೀರ ನಂಬಿಕೆಯ ಉಲ್ಲಂಘನೆಯಾಗಿದೆ ಮತ್ತು ಭಾರತೀಯ ಪಡೆಗಳು ಸಾಕಷ್ಟು ಬಲದಿಂದ ಪ್ರತಿಕ್ರಿಯಿಸುತ್ತಿದೆ ಅಂತ ಹೇಳಿ ಸ್ಪಷ್ಟನೆ ಕೊಟ್ಟರು. ಈ ಮಧ್ಯೆ ಪಾಕಿಸ್ತಾನದ ಪ್ರಧಾನಿ ಭಾರತದ ಮೇಲೆ ಯುದ್ಧವನ್ನ ಗೆದ್ದಿದ್ದೇವೆ, ಭಾರತದ ರಫೇಲ್ ಅನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳಿ ಸುಳ್ಳು ಹೇಳಿಕೊಂಡಿದ್ರು. ಕದನ ವಿರಾಮಕ್ಕೆ 2 ರಾಷ್ಟ್ರಗಳು ಕೂಡ ಒಪ್ಪಿಕೊಂಡಿವೆ. ಭಾರತದೊಂದಿಗೆ ಮಾತುಕತೆಗೆ ರೆಡಿ ಇದ್ದೇವೆ ಅಂತ ಹೇಳಿ ಪಾಕಿಸ್ತಾನದ ಪ್ರಧಾನಿ ನರಿ ಬುದ್ಧಿ ಪ್ರದರ್ಶನ ಮಾಡಿದ್ದಾನೆ. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೇನೆಯ 3 ಯೋಧರು ಸೇರಿ 20ಕ್ಕೂ ಹೆಚ್ಚು ನಾಗರಿಕರು ಮೃತಪಟ್ಟಿದ್ದಾರೆ. RS ಪುರದಲ್ಲಿ BSF ಯೋಧ ಇಮ್ತಿಯಾಜ್, ಜಮ್ಮುವಿನಲ್ಲಿ ಸುರೇಂದ್ರ ಕುಮಾರ್ ಯಾದವ್, ಜಮ್ಮುವಿನ LOC ಬಳಿ 851ನೇ ರೆಜಿಮೆಂಟ್ನ ಯೋಧ ಮುರಳಿ ನಾಯಕ್ ಹುತಾತ್ಮರಾಗಿದ್ದಾರೆ. ಭಾರತೀಯ ಅಧಿಕಾರಿ ರಾಜ್ಕುಮಾರ್ ತಪ್ಪಾ ಕೂಡ ಶೆಲ್ ದಾಳಿಗೆ ಮೃತಪಟ್ಟಿದ್ದಾರೆ. ಇಂಡೋ ಪಾಕ್ ವಾರ್ನಲ್ಲಿ 20ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 3 ಭಾರತೀಯ ಯೋಧರು ಹುತಾತ್ಮರಾಗಿದ್ದಾರೆ. ಓರ್ವ ಭಾರತೀಯ ಅಧಿಕಾರಿ ಕೂಡ ಮೃತಪಟ್ಟಿದ್ದಾರೆ. ಜೊತೆಗೆ ಗಡಿ ಗ್ರಾಮಗಳಲ್ಲಿದ್ದಂತಹ ಜನರ ಮೇಲೆ ಕೂಡ ಶೆಲ್ ಮತ್ತು ಡ್ರೋನ್ ದಾಳಿಯಿಂದ ಮೃತಪಟ್ಟಿದ್ದಾರೆ. ಸುಮಾರು ಜನರಿಗೆ ಗಾಯಾಳುಗಳಾಗಿದ್ದಾವೆ. ಗಾಯಾಳುಗಳಾದಂಥವರನ್ನು ಸ್ಥಳೀಯ ಆಸ್ಪತ್ರೆಗಳಿಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗ್ತಾ ಇದೆ. ಅವರ ಆರೋಗ್ಯದ ಬಗ್ಗೆ ನಿರಂತರವಾಗಿ ಜಿಲ್ಲಾಡಳಿತ ಕೂಡ ವಿಚಾರಿಸ್ತಾ ಇದೆ. ಸಹಜ ಸ್ಥಿತಿಗೆ ಶ್ರೀನಗರ, ನಾಳೆ DGMO ಮಟ್ಟದಲ್ಲಿ ಮೀಟಿಂಗ್. ಇನ್ನು ಕದನ ವಿರಾಮ ಉಲ್ಲಂಘಿಸಿದ ಕೆಲವೇ ಗಂಟೆಗಳಲ್ಲಿ ಶ್ರೀನಗರ ಸಹಜ ಸ್ಥಿತಿಗೆ ಬಂದಿದೆ. ಎಲ್ಲಾ ಗಡಿಗಳಲ್ಲೂ ಕೂಡ ಭಾರತೀಯ ಸೇನೆ ಭದ್ರತೆಯನ್ನ ಹೆಚ್ಚಿಸಿದೆ. ಈ ನಡುವೆ ಉಧಂಪುರ್ನ ನಾಗೋತ್ರಾದಲ್ಲಿ ಶಂಕಿತ ಉಗ್ರರು ಕಾಣಿಸಿಕೊಂಡಿದ್ದಾರೆ. ಈ ಬಗ್ಗೆ ಸ್ಟೇಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ತನಿಖೆ ನಡೆಸುತ್ತಿದೆ. ಕದನ ವಿರಾಮ ಘೋಷಣೆಯಾದ ಬಳಿಕವೂ ಕೂಡ ಪಾಕಿಸ್ತಾನ ನಿರಂತರವಾಗಿ ಡ್ರೋನ್ ದಾಳಿಯನ್ನು ಭಾರತದ ಮೇಲೆ ಮಾಡುವಂಥ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಕಾಶ್ಮೀರದ ಶ್ರೀನಗರದ ಮೇಲೂ ಕೂಡ ಡ್ರೋನ್ ದಾಳಿಗೆ ಪ್ರಯತ್ನವನ್ನು ನಿನ್ನೆ ಪಾಕಿಸ್ತಾನ ಪಟ್ಟಿತ್ತು. 30ರಿಂದ 40 ಬಾರಿ ಸ್ಫೋಟದ ಸದ್ದು ಕೇಳಿಸ್ತು. 10 ಡ್ರೋನ್ಗಳನ್ನು ಕೂಡ ನೋಡಲಿಕ್ಕೆ ಸಿಕ್ತು. ಅದಾದ ಬಳಿಕವೂ ಕೂಡ ವಿಫಲ ಯತ್ನ ಆದ ಬಳಿಕ ಈಗ ಶಾಂತ ಸ್ಥಿತಿಯಲ್ಲಿ ಶ್ರೀನಗರ ಕಾಣಿಸ್ತಾ ಇದೆ. ನೋಡ್ಬೋದು ನಾವು ಕಾಶ್ಮೀರದ, ಅದರಲ್ಲೂ ಶ್ರೀನಗರದಲ್ಲಿರುವಂಥ ಅತ್ಯಂತ ಪ್ರಮುಖ ಪ್ರವಾಸಿ ಸ್ಥಳಗಳಲ್ಲಿ ಒಂದಾದಂತಹ ದಾಲ್ ಲೇಕ್ನ ಮುಂಭಾಗದಲ್ಲಿದ್ದೀವಿ. ನೋಡ್ತಾ ಇದ್ದೀರಿ ಬೋಟ್ ಹೌಸ್ಗಳನ್ನೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಒಂದು ರೀತಿ ಪ್ರವಾಸಿಗರಿಲ್ಲದೆ ಬಣಗುಡುವಂತಹ ಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಪಹಲ್ಗಾಮ್ ಘಟನೆ ಆದ ಬಳಿಕ ಕಾಶ್ಮೀರಕ್ಕೆ ಪ್ರವಾಸಿಗರು ಬರುವಂಥ ಸಂಖ್ಯೆ ಏನಿದೆ ಗಣನೀಯವಾಗಿ ಇಳಿಕೆ ಆಗಿರುವಂಥದ್ದು. ಬಹಳ ದೊಡ್ಡ ಪ್ರಮಾಣದಲ್ಲಿ ಟೂರಿಸ್ಟ್ಗಳು ಬರ್ತಾ ಇಲ್ಲ. ಹೀಗಾಗಿ ಇಲ್ಲಿನ ಜನಜೀವನ ಅಸ್ತವ್ಯಸ್ತ ಆಗಿರುವಂಥದ್ದು. ಟೂರಿಸಂನೇ ನಂಬ್ಕೊಂಡಿದ್ದಂಥವರ ಪರಿಸ್ಥಿತಿ ಈಗ ಬಹಳಷ್ಟು ಸಂಕಷ್ಟದಲ್ಲಿದೆ. ಕದನ ವಿರಾಮಕ್ಕೆ ಒಪ್ಪಿರುವ ಭಾರತ ಪಾಕಿಸ್ತಾನದ ನಡುವೆ ನಾಳೆ ಸೇನಾ
ಕಾರ್ಯಾಚರಣೆಯ ಮಹಾನಿರ್ದೇಶಕರ ಸಭೆಯನ್ನ ಕರೆಯಲಾಗಿದೆ. ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಭಾರತದ ಮುಂದಿನ ಹೆಜ್ಜೆ ಏನು ಎಂಬುದು ಗೊತ್ತಾಗುತ್ತೆ. ಈ ಮಧ್ಯೆ ಪ್ರಧಾನಿ ಮೋದಿ 3 ಸೇನಾ ಮುಖ್ಯಸ್ಥರ ಜೊತೆಗೆ ಮೀಟಿಂಗ್ ನಡೆಸಿದ್ದಾರೆ. ಸಭೆಯ ಬಳಿಕ ಮಾತನಾಡಿದ ರಾಜನಾಥ್ ಸಿಂಗ್, ನವ ಭಾರತ ಪರಿಣಾಮಕಾರಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ. ಪಾಕ್ ಉಗ್ರರಿಗೆ ಪ್ರಧಾನಿ ಮೋದಿ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಗಡಿಯ 2 ಕಡೆ ಉಗ್ರರ ವಿರುದ್ಧ ಕ್ರಮ ಫಿಕ್ಸ್ ಅಂತ ಹೇಳಿ ಮ್ಯಾರಥಾನ್ ಸಭೆಯಲ್ಲಿ ಮೋದಿ ಹೇಳಿದ್ದಾರೆ ಅಂತ ಹೇಳಿದ್ರು. मित्रों, भारत में आतंकवादी घटनाएं करने और कराने का क्या अंजाम होता है, यह पूरे विश्व ने उरी की घटना के बाद देखा, जब हमारी सेना ने पाकिस्तान में घुसकर सर्जिकल स्ट्राइक की। पुलवामा के बाद देखा, जब बालाकोट पर एयर स्ट्राइक की गई, और अब पहलगाम की घटना के बाद दुनिया देख रही है कि जब भारत ने पाकिस्तान के भीतर घुसकर मल्टीपल स्ट्राइक्स की हैं। हमारे यशस्वी प्रधानमंत्री श्री नरेंद्र मोदी ने स्पष्ट कर दिया है, यह नया भारत है जो आतंक के खिलाफ सरहद के इस पार और उस पार दोनों तरफ प्रभावी कार्रवाई करेगा। यह हमारे प्रधानमंत्री जी ने स्पष्ट रूप से यह संदेश दे दिया। ಈ ಮಧ್ಯೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕದನ ವಿರಾಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಇದೀಗ 1000 ವರ್ಷಗಳ ಕಾಶ್ಮೀರದ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಭಾರತ ಮತ್ತು ಪಾಕಿಸ್ತಾನದೊಂದಿಗೆ ಕೆಲಸ ಮಾಡಲು ಸಿದ್ಧ ಅಂತ ಹೇಳಿ ಘೋಷಿಸಿದ್ದಾರೆ. ಕಾಶ್ಮೀರದ ವಿಷಯಕ್ಕೆ ಪರಿಹಾರವನ್ನ ಕಂಡುಹಿಡಿಯಲು ನಾವು ಭಾರತ ಮತ್ತು ಪಾಕಿಸ್ತಾನಕ್ಕೆ ನೆರವಾಗಲು ಸಿದ್ಧ. ಉಭಯ ರಾಷ್ಟ್ರಗಳು ಬಯಸಿದ್ರೆ ಅಮೆರಿಕ ಮಾತುಕತೆಯ ಮಧ್ಯಸ್ಥಿಕೆಯ ಜವಾಬ್ದಾರಿಯನ್ನ ನಿಭಾಯಿಸುತ್ತೆ ಅಂತ ಹೇಳಿ ಟ್ರಂಪ್ ಹೇಳಿದ್ದಾರೆ. ಒಟ್ಟಾರೆ ಪಾಕ್ ಉಗ್ರರ ವಿರುದ್ಧ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಹೇಳಿ ಭಾರತ ಸಂದೇಶ ಕೊಟ್ಟಿದೆ. ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿರುವುದಂತೂ ಸುಳ್ಳಲ್ಲ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.